ಇನ್ನು ಗಲ್ವಾನ್ ಕಣಿವೆಯಲ್ಲಿ ಚೀನಾ ಭಾರತ ಯೋಧರ ನಡುವೆ ಘರ್ಷಣೆ ನಡೆದಿತ್ತಲ್ಲ. 7 ವರ್ಷಗಳ ನಂತರ ಪ್ರಧಾನಿ ಮೋದಿ ಇವತ್ತು ಚೀನಾಗೆ ಭೇಟಿ ಕೊಟ್ಟಿದ್ದಾರೆ. ಶಾಂಘೈ ಶೃಂಗಸಭೆಗಾಗಿ ಟಿಯಾಜಿನ್ಗೆ ಬಂದಿಳಿದಂಥ ಪ್ರಧಾನಿ ಮೋದಿ ಅವರ ಅದ್ದೂರಿ ಸ್ವಾಗತ ಎಲ್ಲ ಸಿಕ್ತಂತೆ ಅಲ್ಲಿ. ನಾಳೆ ಟಿಯಾನ್ಜಿನ್ನಲ್ಲಿ ನಡೆಯುವಂಥ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾರೆ. ಚೀನಾ ಅಧ್ಯಕ್ಷ ಝಿ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ಚರ್ಚೆ ಕೂಡ ನಡೆಸ್ತಾರೆ. ಅಮೆರಿಕದ 50% ಸುಂಕದ ಬಗ್ಗೆ ಗಂಭೀರ ಮಾತುಕತೆಯನ್ನು ನಡೆಸ್ತಾರಂತೆ. ಗೊತ್ತಿಲ್ಲ ಏನು ಮಾಡ್ತಾರೆ ಈ ವಿಚಾರದಲ್ಲಿ. ಕಾರಣ ಭಾರತ, ಚೀನಾ ಮತ್ತು ಈ ಕಡೆಗೆ ರಷ್ಯಾ ಎಲ್ಲವೂ ಕೂಡ ಒಂದಾಗ್ಬಿಟ್ರೆ ಅಮೆರಿಕ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಚಿಂತನೆ ಬಹುದೊಡ್ಡದಾಗಿದೆ ಅಮೆರಿಕಕ್ಕೆ ಪೆಟ್ಟು ಕೊಡೋಕ್ಕೆ. ನೋಡೋಣ ಏನಾಗುತ್ತೆ. ಇನ್ನು ಭಾರತ ಸೇರಿದಂತೆ ಹಲವು ದೇಶಗಳನ್ನು ಸುಂಕ ಹೇರಿಕೆಯಿಂದ ಟಾರ್ಗೆಟ್ ಮಾಡ್ತಿರುವ ಡೊನಾಲ್ಡ್ ಟ್ರಂಪ್ಗೆ ಈಗ ಅಮೆರಿಕ ಕೋರ್ಟೇ ಛೀಮಾರಿ ಹಾಕ್ಬಿಟ್ಟಿದೆ. ಕೆಳ ನ್ಯಾಯಾಲಯದ ತೀರ್ಪನ್ನು ಅನುಮೋದಿಸಿರುವ ಕೋರ್ಟ್ ಟ್ರಂಪ್ ವಿಧಿಸಿರುವ ಹೆಚ್ಚಿನ ಆಮದು ಸುಂಕಗಳು ಕಾನೂನು ಬಾಹಿರ ಅಂತ ಹೇಳಿದೆ. ಈ ನೀತಿ ಅಮೆರಿಕವನ್ನು ಆರ್ಥಿಕವಾಗಿ ದುರ್ಬಲಗೊಳಿಸುತ್ತೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಆದರೆ ಸುಂಕ ಸಮರವನ್ನು ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡರು ಅಧ್ಯಕ್ಷ ಟ್ರಂಪ್ ಈ ವಿಚಾರದಲ್ಲಿ ಯಾರ ಮಾತನ್ನು ಕೇಳದೆ ಸುಪ್ರೀಂ ಕೋರ್ಟ್ ಮೆಟ್ಲೇರೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಭಾರತದ ವಿರುದ್ಧ ಟ್ರಂಪ್ ವಿಧಿಸಿರುವ ಭಾರಿ ಸುಂಕಗಳ ಬಗ್ಗೆ ಶ್ವೇತಭವನದ ಮಾಜಿ ಅಧಿಕಾರಿ ಹರಿಹಾಯ್ದಿದ್ದಾರೆ. ಅಮೆರಿಕ ಬ್ರ್ಯಾಂಡ್ ಅನ್ನೋದು ಟಾಯ್ಲೆಟ್ನಲ್ಲಿದೆ, ಚೀನಾ ಅಮೆರಿಕಾಗಿಂತ ಹೆಚ್ಚು ಜವಾಬ್ದಾರಿಯುತ ರಾಷ್ಟ್ರ ಅಂತ ಬಣ್ಣಿಸಿದ್ದಾರೆ. ದೆಹಲಿಯ ರಕ್ಷಣಾ ಶೃಂಗಸಭೆಯಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ಜಾಗತಿಕವಾಗಿ ಈಗ ವ್ಯಾಪಾರಕ್ಕೆ ಯುದ್ಧದಂಥ ಪರಿಸ್ಥಿತಿ ಇದೆ. ಆದರೆ ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳ ಮೇಲೆ ರಾಜಿ ಮಾಡಿಕೊಳ್ಳಲ್ಲ. ಭಾರತ ಯಾರನ್ನೂ ತನ್ನ ಶತ್ರು ಅಂತ ಪರಿಗಣಿಸೋದಿಲ್ಲ, ಯಾರೂ ಮಿತ್ರರೂ ಅಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಕೂಡ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಭಾರತ ಅಮೆರಿಕದ ಟ್ಯಾರಿಫ್ ಬೆದರಿಕೆಗೆ ಬಗ್ಗೋ ಮಾತೇ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಇವತ್ತೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು ಅಮೆರಿಕಾದಲ್ಲಿ. ಏನು ಅಂದರೆ ಎಕ್ಸ್ ಖಾತೆಯಲ್ಲಿ ಆಗಿದ್ದು ಡೊನಾಲ್ಡ್ ಟ್ರಂಪ್ ಸಾವಿನ ವಿಚಾರ ಟ್ರೆಂಡ್ ಸಿಕ್ಕಾಪಟ್ಟೆ ರೀ. ಎಕ್ಸ್ ಖಾತೆಯಲ್ಲಿ ಟ್ರಂಪ್ ಈಸ್ ಡೆಡ್ ಅನ್ನೋ ಪದಗಳೇ ಸಿಕ್ಕಾಪಟ್ಟೆ ತುಳುಕ್ತಾ ಇತ್ತು. 50,000ಕ್ಕೂ ಹೆಚ್ಚು ಪೋಸ್ಟ್ಗಳಂತೆ. ವೇರ್ ಇಸ್ ಡೊನಾಲ್ಡ್ ಟ್ರಂಪ್, ಇಟ್ ಹ್ಯಾಪನ್ಡ್ ಅನ್ನೋದು ಕೂಡ ಎಕ್ಸ್ನಲ್ಲಿ ಸದ್ದು ಮಾಡಿದೆ. ಏನಾಗ್ಬಿಟ್ಟಿದೆ ಅಂದರೆ ಕೆಲವು ದಿನಗಳ ಹಿಂದೆ ಟ್ರಂಪ್ ಆರೋಗ್ಯ ಸರಿಯಾಗಿಲ್ಲ ಅಂತ ಕೆಲ ಮಾಧ್ಯಮಗಳೆಲ್ಲ ವರದಿ ಮಾಡಿಬಿಟ್ಟಿದ್ವು. ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭವಿಷ್ಯದ ಕುರಿತು ಇಂಥದ್ದೊಂದು ಚರ್ಚೆಗೆ ಏನಾಗಿತ್ತು ಅಂದರೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಒಂದು ಹೇಳಿಕೆ ಕೊಟ್ಟಿದ್ರು ಆಗಸ್ಟ್ 27ನೇ ತಾರೀಕಿಗೆ ಒಂದು ಸಂದರ್ಶನದಲ್ಲಿ. ಏನು, ಭಯಾನಕ ದುರಂತ ಸಂಭವಿಸಿದರೆ ನಾನು ಅಧಿಕಾರ ವಹಿಸಿಕೊಳ್ಳೋಕೆ ಸಿದ್ಧ ಅಂತ ಹೇಳಿಕೆ ಕೊಟ್ಟುಬಿಟ್ಟಿದ್ರು. ಅದಕ್ಕೆ ಏನೋ ಆಗ್ಬಿಟ್ಟಿದೆ ಅಂತ ಸಿಕ್ಕಾಪಟ್ಟೆ ಸುದ್ದಿ ಇವತ್ತು. ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದ ಮಿಲಿಟರಿ ಟಾರ್ಗೆಟ್ ಮೇಲೆ ಭಾರತೀಯ ವಾಯುಪಡೆ 50ಕ್ಕಿಂತ ಕಡಿಮೆ ಶಸ್ತ್ರಾಸ್ತ್ರ ಹಾರಿಸಿತ್ತು. ಆದರೂ ಮೇ 10ರ ವೇಳೆಗೆ ಯುದ್ಧವನ್ನು ಕೊನೆಗೊಳಿಸುವಂತೆ ಪಾಕಿಸ್ತಾನ ಮನವಿ ಮಾಡಿತ್ತು ಅಂತ ವಾಯುಪಡೆ ಉಪಮುಖ್ಯಸ್ಥ ಏರ್ ಮಾರ್ಷಲ್ ನರ್ಮದೇಶ್ವರ್ ತಿವಾರಿ ಅವರು ಹೇಳಿದ್ದಾರೆ. ಮೇ 9 ಮತ್ತು 10ರ ಮಧ್ಯರಾತ್ರಿ ಪಾಕಿಸ್ತಾನದ ದಾಳಿಯ ನಂತರ IAF ದಾಳಿ ಮಾಡಿ ಪಾಕಿಸ್ತಾನ ಮಿಲಿಟರಿಯ ಮೇಲೆ ಸಂಪೂರ್ಣ ಪ್ರಾಬಲ್ಯ ಸಾಧಿಸಿತ್ತು. ಅದಕ್ಕೆ ನಾವು ಬಳಸಿದ್ದು ಕೇವಲ 50ಕ್ಕಿಂತ ಕಡಿಮೆ ಶಸ್ತ್ರಾಸ್ತ್ರ. ಅಷ್ಟಕ್ಕೆ ಹೆದರ್ಕೊಂಡು ಅಮೆರಿಕಾಗೆ ಹೇಳಿ ಮತ್ತೊಂದು ಕಡೆ ಆ ಕಡೆಯಿಂದ DGCA ಫೋನ್ ಮಾಡಿ ಎಲ್ಲ ಮಾಡಿ ಯುದ್ಧ ನಿಲ್ಲಿಸಿ ಅಂತ ಕೇಳ್ಕೊಂಡಿದ್ರು. ಇನ್ನು ನಟೋರಿಯಸ್ ಮಾನವ GPS ಕುಖ್ಯಾತಿಯ ಬಾಗು ಖಾನ್ ಅಂತಕ್ಕಂಥ ಉಗ್ರನನ್ನು ಸೇನೆ ಎನ್ಕೌಂಟರ್ ಮಾಡಿದೆ. ಇನ್ನು ತುಮಕೂರು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಆಪರೇಷನ್ ಸಿಂಧೂರ ವಿಜಯೋತ್ಸವವನ್ನು ಆಚರಿಸಲಾಗಿದೆ. ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟ ಏನಿದೆ ಅಧಿಕಾರಕ್ಕೆ ಬಂದರೆ ಮೀಸಲಾತಿಯನ್ನು ಅದ್ರ ಕೋಟಾವನ್ನು 85%ಕ್ಕೆ ಏರಿಕೆ ಮಾಡ್ತಾರಂತೆ. RJD ನಾಯಕ ತೇಜಸ್ವಿ ಯಾದವ್ ಕೊಟ್ಬಿಡ್ರಪ್ಪ 100%, ಇನ್ಯಾಕೆ ಉಳಿಸ್ಕೊಳ್ತೀರಿ ಇನ್ನೊಂದು 15%. ಬಿಹಾರದ ಮೋತಿಹಾರಿನಲ್ಲಿ ಒಂದು ಮತದಾರರ ಅಧಿಕಾರ ಯಾತ್ರೆಯಲ್ಲಿ ಮಾತಾಡಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸಂವಿಧಾನವನ್ನು ದುರ್ಬಲಗೊಳಿಸ್ತಾ ಇದೆ, ಜನರು ತಮ್ಮ ಹಕ್ಕುಗಳನ್ನು ಕಾಪಾಡೋಕೊಂದಾಗಬೇಕು. ಈಗ ಮತಕಳ್ಳತನ, ಮುಂದೆ ಸರ್ಕಾರದ ಕ್ರಮಗಳು, ಕ್ರಮೇಣ ನಾಗರಿಕರ ಹಕ್ಕುಗಳನ್ನು ಕಸಿದುಕೊಳ್ತಾರೆ. ಮೊದಲು ಅವರು ನಿಮ್ಮ ಮತವನ್ನು, ನಂತರ ನಿಮ್ಮ ಪಡಿತರವನ್ನು, ನಂತರ ನಿಮ್ಮ ಪಿಂಚಣಿಯನ್ನು ಮತ್ತು ಅಂತಿಮವಾಗಿ ನಿಮ್ಮ ಆಸ್ತಿಗಳನ್ನು ಕಸಿದುಕೊಳ್ಳುತ್ತಾರೆ. ನೀವೇನು ಮಾಡ್ತೀರಾ? ಉಳಿಸ್ತೀರಾ? ಏನಪ್ಪ ಒಟ್ಟಿನಲ್ಲಿ ನಡೆದಿದೆ, ಏನೋ ಒಂದು ನಡೀತಾ ಇದೆ.